ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಎಸ್, ಇನ್ನು ಭಾರತೀಯ ಸೇನೆ ಶಕ್ತಿ ಪ್ರದರ್ಶನಕ್ಕೆ ಈಗ ಪಾಕಿಸ್ತಾನ ಬೆದರಿದೆ ಅನ್ನುವಂಥದ್ದು ಸ್ಪಷ್ಟ. ಯಾಕಂದ್ರೆ ಪಾಕಿಸ್ತಾನದ ಸಮೀಪವೇ ಭಾರತ ಸೇನೆ ಸಮರಾಭ್ಯಾಸ ಮಾಡಿದೆ. ಗುಜರಾತ್ನ ಪೋರ್ಬಂದರ್ನಲ್ಲಿ ನೌಕಾಸೇನೆ ನಡೆಸಿರುವಂತಹ ತಾಲೀಮು. ಪಾಕಿಸ್ತಾನಕ್ಕೆ ಭಾರತೀಯ ನೌಕಾಪಡೆಯ ಒಂದು ರೀತಿಯ ವಾರ್ನಿಂಗ್ ಕೂಡ ಹೌದಿದು. ಇದು ಬರೀ ನಾವು ಮಾಡ್ಕೊಳ್ತಿರೋ ಟ್ರೈನಿಂಗ್ ಮಾತ್ರ ಅಲ್ಲ, ಆ ಮೂಲಕ ಒಂದು ಮೆಸೇಜ್ ಕೂಡ ಪಾಸ್ ಆಗ್ತಾ ಇದೆ. ಕ್ಷಿಪಣಿಗಳನ್ನ ಸಿಡಿಸೋದು ಇದು ಕೂಡ ಟ್ರೈನಿಂಗ್ ನ ಒಂದು ಭಾಗ. ಪಾಕ್ನಿಂದ 85 ನಾಟಿಕಲ್ ಮೈಲ್ ದೂರದಲ್ಲಿ ಆಗಿದೆ ಇದು. ಪಾಕಿಸ್ತಾನ ಸೇನೆ ಚಲನವಲನದ ಮೇಲೆ ಭಾರತ ಕಣ್ಣಿಟ್ಟಿದೆ. ನಮ್ಮ ತಂಟೆಗೆ ಬಂದ್ರೆ ನಾವು ತಟ್ಟು ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಭಾರತ. ಪಾಕಿಸ್ತಾನದ ಸಮೀಪವೇ ಭಾರತ ಸೇನೆ ನಡೆಸಿರುವಂತಹ ಸಮರಾಭ್ಯಾಸ. ಪಾಕ್ನಿಂದ 85 ನಾಟಿಕಲ್ ಮೈಲ್ ದೂರದಲ್ಲಿ ತಾಲೀಮು ನಡೆಸ್ತಾ ಇದೆ. ಸೊ ಆ ಮೂಲಕ ಪಾಕಿಸ್ತಾನ ಕೂಡ ಇದನ್ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದೆ. ಭಾರತದಲ್ಲಿ ಏನ್ ನಡೀತಾ ಇದೆ, ಏನಾಗ್ತಾ ಇದೆ ಅನ್ನುವಂಥದ್ದು ಅದಕ್ಕೂ ಕೂಡ ಈಗಾಗಲೇ ಪುಕ್ಕ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಈಗ ಅವರ ಸಚಿವರೇ ಹೇಳಿದ್ರಲ್ಲ, ಮಧ್ಯರಾತ್ರಿ ಎದ್ದು ಬಂದು 2 ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ಇನ್ನೇನು 24 ಗಂಟೆ ಅಥವಾ 36 ಗಂಟೆಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತೇಳಿ. ಸೊ ಆ ರೀತಿಯಾದಂತಹ ಒಂದು ಭಯ ಅಂತೂ ಅವರಿಗಿದೆ. ಇನ್ನು ಅರಬ್ಬಿ ಸಮುದ್ರದಲ್ಲಿ ಗ್ರೀನ್ ನೋಟಿಫಿಕೇಶನ್ ಜಾರಿ ಮಾಡಿದ್ದಾರೆ. ಭಾರತೀಯ ನೌಕಾಸೇನೆಯಿಂದ ಗ್ರೀನ್ ನೋಟಿಫಿಕೇಶನ್ ಜಾರಿಯಾಗಿದೆ. ಏಪ್ರಿಲ್ 30ರಿಂದ ಮೇ 3ರವರೆಗೂ ಕೂಡ ಈ ಸಮರಾಭ್ಯಾಸ ನಡೆಯುತ್ತೀಗ. ಸಮರಾಭ್ಯಾಸದ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಮುನ್ಸೂಚನೆ ಕೊಟ್ಟಿದ್ದಾರೆ. ಹಡಗು, ದೋಣಿ, ವಿಮಾನ ಸಂಚರಿಸುವ ವೇಳೆ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದಾರೆ. ಯುದ್ಧಾಭ್ಯಾಸ ಸಮಯದಲ್ಲಿ ಅಲರ್ಟ್ ಆಗಿರಬೇಕು. ಹಸಿರು ಪ್ರಕಟಣೆ ಅಂತ ಹೇಳಿದ್ರೆ ಗ್ರೀನ್ ನೋಟಿಫಿಕೇಶನ್ ಅನ್ನುವಂಥದ್ದನ್ನು ಹೊರಡಿಸಿ ಭಾರತೀಯ ನೌಕಾಸೇನೆ ಅಲರ್ಟ್ ಮಾಡಿದೆ. ಈಗ ಕೋಸ್ಟಲ್ಸ್ ಅನ್ನ ಕೂಡ ಈಗ ಬಲಪಡಿಸಿರುವಂತಹ ಭಾರತ, ಎಸ್ಪೆಷಲಿ ಗುಜರಾತ್ನ ಪೋರ್ಬಂದರು, ಆ ಜಾಗದಲ್ಲಿ ಈಗ ಸಮರಾಭ್ಯಾಸವೂ ಕೂಡ ನಡೀತಾ ಇದೆ. ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಸಹಜವಾಗಿ ಅಂದ್ರೆ ಒಂದು ನಮ್ಮ ಸ್ಟ್ರೆಂತ್ ಅನ್ನ ಚೆಕ್ ಮಾಡ್ಕೊಳ್ಳೋದು, ಜೊತೆಗೆ ವೈರಿ ರಾಷ್ಟ್ರಕ್ಕೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡೋದು. ಸೊ ಇನ್ನು ಪಾಕಿಸ್ತಾನದ ಒಂದೊಂದೇ ಕುತಂತ್ರಗಳು ಕೂಡ ಈಗ ಬಟಾಬಯಲಾಗ್ತಾ ಇದೆ. ಕೈಯಲ್ಲಾಗದೆ ಕಳ್ಳುದಾರಿ ಹಿಡಿತಾ ಇದೆ ಪಾಕಿಸ್ತಾನ ಅನ್ನುವಂಥದ್ದು ಈ ಹಿಂದಿನಿಂದಲೂ ಕೂಡ ಇತಿಹಾಸ ಓದಿದ್ರೆ ಅಲ್ಲಿಂದಲೂ ಕೂಡ ಗೊತ್ತು ಪಾಕಿಸ್ತಾನದ ಬಗ್ಗೆ. ಸೊ ಇದು ಬಾಂಗ್ಲಾದೇಶದ ಜೊತೆಗೆ ಈಗ ಸೇರ್ಕೊಂಡಿದ್ದಾರೆ ಪಾಪಿಗಳು, ಸಂಚು ರೂಪಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಿಕ್ಕಿರುವಂತಹ ಮಾಹಿತಿ. ಬಾಂಗ್ಲಾದೇಶದ ಜೊತೆ ಒಳಗೆ ಚರ್ಚೆ ಮಾಡ್ತಾ ಇದೆ ಈಗ. ಅಲ್ಲಿನ ಅರಾಜಕತೆ ಈಗ ನೋಡಿದೀವಿ ನಾವು, ಬಾಂಗ್ಲಾದೇಶದಲ್ಲಿ ಹೇಗಿದೆ ಅರಾಜಕತೆ ಅಂತ. ಸೊ ಈಗ ಉಗ್ರ ಸಂಘಟನೆ ಕಮಾಂಡರ್ಸ್ ಜೊತೆಗೆ ಮಾತುಕತೆ ನಡೆಸ್ತಾ ಇದೆ ಈ ಪಾಕಿಸ್ತಾನ. ಬಾಂಗ್ಲಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಈ ಉಗ್ರರ ಒಂದು ಟೀಮ್, ಅವರನ್ನ ಬಳಸ್ಕೋತಾ ಇದ್ದಾರೆ. ಬಾಂಗ್ಲಾ ಗಡಿ ಮೂಲಕ ಅಕ್ರಮವಾಗಿ ಏನಾದರೂ ಪ್ರವೇಶ ಮಾಡಬಹುದಾ ಭಾರತಕ್ಕೆ ಅಂತ ಹೇಳಿ ಸ್ಕೆಚ್ ಹಾಕ್ತಾ ಇದ್ದಾರೆ. ಸೊ ಈ ತಾನು ಮಾಡುವಂತಹ ಒಂದು ಕೆಟ್ಟ ಕೆಲಸ ಏನಿದೆಯಲ್ಲ, ಉಗ್ರ ಚಟುವಟಿಕೆ, ಅದಕ್ಕೆ ಬಾಂಗ್ಲಾ ಮೂಲಕ ಏನಾದರೂ ನಮಗೆ ಹೆಲ್ಪ್ ಸಿಗಬಹುದೇನೋ ಅನ್ನೋ ರೀತಿಯಲ್ಲಿ ಎದುರು ನೋಡ್ತಾ ಇರುವಂತಹ ಪಾಕಿಸ್ತಾನ. ಸೊ ಎಲ್ಲ ಪಾಸಿಬಲ್ ಆಂಗಲ್ಗಳನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದೆ ಪಾಕಿಸ್ತಾನ. ಒಂದು ಕಡೆ ಭಯನೂ ಇದೆ, ಈಗ ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ರೆ ನಾವೇನು ಮಾಡಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ಅವ್ರು ಮಾಡೋಕ್ಕಿಂತ ಮುಂಚೆ ನಾವೇನಾದರೂ ಒಳಗಡೆಯಿಂದ ಹೋಗಿ ಮತ್ತೆ ಅಟ್ಯಾಕ್ ಮಾಡಿ ಅವರಿಗೆ ತೊಂದರೆ ಕೊಡ್ಬೋದಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಅದು ಒಂದು ಅವರ ಪ್ಲಾನಿಂಗ್ನ ಒಂದು ಪಾರ್ಟ್. ಸೊ ಅದ್ರ ಕಡೆನೂ ಕೂಡ ಗಮನ ಕೊಟ್ಟಿದೆ ಈಗ. ಬಟ್ ಭಾರತೀಯ ಸೇನೆ ಆ್ಯಂಡ್ ಭಾರತ ಅಲರ್ಟ್ ಆಗಿದೆ ಈ ಎಲ್ಲ ವಿಚಾರಕ್ಕೆ. ಯಾವುದೇ ಆ್ಯಂಗಲ್ನಿಂದಲೂ ಕೂಡ ಅವರು ಒಳನ್ನು ಸುಳಿದ್ರು ಅಂಥವ್ರು ನಾವು ಹೊಡೆದಾಕ್ತೀವಿ ಅನ್ನುವಂಥದ್ರ ಬಗ್ಗೆ ಸರ್ವಸನ್ನದ್ಧವಾಗಿದೆ ನಮ್ಮ ಸೇನೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.